ಪ್ರಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಮನೆಮದ್ದು ಏನಂದರೆ, ಇವಾಗ ಏಜ್ ಆದಂಗೆ ಸ್ವಲ್ಪ ರಿಂಕಲ್ಸ್ ಬರ್ತಿರ್ತದೆ ಮುಖದಲ್ಲಿ. ಆ ರಿಂಕಲ್ಸ್ ಹೋಗೋಗೋಸ್ಕರ ಒಂದು ನನ್ನ ಮನೆಮದ್ದನ್ನು ಹೇಳ್ತೀನಿ. ಇದಕ್ಕೆ ಬೇಕಾಗಿರೋದು ಎರಡೇ ಪದಾರ್ಥ. ಇದನ್ನು ನೀವು ಮುಖಕ್ಕೆ ಅಪ್ಲೈ ಮಾಡಿಕೊಂಡು ಒಂದು 15ರಿಂದ 20 ನಿಮಿಷ ಬಿಟ್ಟು ನಿಮ್ಮ ಮುಖ ತೊಳ್ಕೊಳ್ಳೋದ್ರಿಂದ ವಾರದಲ್ಲಿ ಒಂದು 3 ಟೈಮ್ಸ್ ಆದರೂ ನೀವು ಅಪ್ಲೈ ಮಾಡ್ಕೊತ ಬನ್ನಿ. ನಿಮ್ಮ ಸ್ಕಿನ್ನಲ್ಲಿ ಲೈನ್ಸ್ ಎಲ್ಲ ಇರುತ್ತಲ್ಲ, ಅದು ಸಹ ಹೊರಟು ಹೋಗ್ತದೆ. ಆಮೇಲೆ ನೀವು ಏಜ್ ಆಗಿದ್ರು, ಆಮೇಲೆ ವಯಸ್ಸು ಕಡಿಮೆ ಅನಿಸುತ್ತೆ ನೋಡೋರಿಗೆ, ಆ ಥರ ಆಗ್ತದೆ. ಆಮೇಲೆ ಸ್ಕಿನ್ ಬ್ರೈಟ್ ಆಗ್ತದೆ, ಕಪ್ಪು ಕಲೆ ಇದ್ರೂ ಸಹ ಹೊರಟು ಹೋಗ್ತದೆ. ಇದಕ್ಕೆ ಬೇಕಾಗಿರೋ ಪದಾರ್ಥ ಮತ್ತು ಮಾಡೋದು ಹೇಗೆ ಅಂತ ಹೇಳ್ತೀನಿ. ಇವಾಗ ಹೊಸಬ್ರು ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಮರೆಯದೆ ಪ್ರೆಸ್ ಮಾಡಿ. ಇದೇ ಥರ ಉಪಯುಕ್ತ ಮಾಹಿತಿಯನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ, ನೀವು ಹೆಲ್ಪ್ ಮಾಡ್ಕೋಬೋದು. ಆಮೇಲೆ ನನ್ನ ವಿಡಿಯೋ ಇಷ್ಟವಾದರೆ ಮರೆಯದೆ ಲೈಕ್ ಮಾಡಿ. ಇವಾಗ ಒಂದು ಕಪ್ಪಲ್ಲಿ ಎಗ್ ಭಾಗದಲ್ಲಿ ವೈಟ್ ಮಾತ್ರ ತೆಗೆದುಕೊಳ್ಳಿ, ಯೆಲ್ಲೋ ಭಾಗನ ಬೇಡ. ಓನ್ಲಿ ವೈಟ್ ಭಾಗದಲ್ಲಿ 1 ಟೀ ಸ್ಪೂನಷ್ಟು ವೈಟ್ ಭಾಗನ ಒಂದು ಕಪ್ಪಲ್ಲಿ ಹಾಕ್ಕೊಳ್ಳಿ. ಅದಕ್ಕೆ ಗಟ್ಟಿಯಾದ 1 ಟೀ ಸ್ಪೂನಷ್ಟು ಮೊಸರು, 2 ಸಮವಾಗಿ ತೆಗೆದುಕೊಳ್ಳಿ. ಗಟ್ಟಿಯಾದ ಯೋಗ್ನಟ್ ಅಂತ ಹೇಳ್ತೀವಲ್ಲ, ಅದು ಗಟ್ಟಿಯಾದ ಮೊಸರನ್ನ ಯೋಗ್ನಟ್ಟನ್ನು ಹಾಕ್ಕೊಳ್ಳಿ. ಅದು 1 ಟೀ ಸ್ಪೂನು, ಇದು 1 ಟೀ ಸ್ಪೂನು. ಎಗ್ಗದು ವೈಟ್ ಭಾಗ 1 ಟೀ ಸ್ಪೂನು, ಯೋಗ್ನಟ್ 1 ಟೀ ಸ್ಪೂನು. ಇವೆರಡನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೀವು ಮುಖ ತೊಳ್ಕೊಂಡು ಇದನ್ನು ಅಪ್ಲೈ ಮಾಡ್ಕೊಳ್ಳಿ. ಮುಖಕ್ಕೆ ಅಪ್ಲೈ ಮಾಡ್ಕೊಂಡು ಆದಮೇಲೆ ಒಂದು 15ರಿಂದ 20 ನಿಮಿಷ ಬಿಟ್ಟು ನೀವು ಮುಖ ತೊಳ್ಕೊಬೋದು. ಇದನ್ನು ವಾರದಲ್ಲಿ ಒಂದು 2 ಸರಿ ಆದರೂ ನೀವು ಅಪ್ಲೈ ಮಾಡ್ಕೊಂಡು ಬನ್ನಿ. ನಿಮ್ಮ ಸ್ಕಿನ್ನಲ್ಲಿ ಲೈನ್ಸ್ ಖಂಡಿತ ಕಡಿಮೆ ಆಗ್ತಾ ಬರ್ತದೆ. ಆಮೇಲೆ ಈ ವಿಡಿಯೋ ಇಷ್ಟವಾದರೆ ಮರೆಯದೆ ಲೈಕ್ ಮಾಡಿರಿ. ಆಮೇಲೆ ಉಪಯೋಗ ಮಾಡ್ಕೊಳ್ಳೋರ್ಗು ಸಹ ಇದನ್ನು ಶೇರ್ ಮಾಡ್ಬೋದು. ಇದೇ ಥರ ಉಪಯುಕ್ತ ಮಾಹಿತಿಯನ್ನು ಮತ್ತೆ ಮುಂದಿನ ವಿಡಿಯೋ ತಿಳಿಸ್ತೀನಿ. ಆಮೇಲೆ ಮುಂದಿನ ವಿಡಿಯೋ ಭೇಟಿ ಆಗೋಣ. ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು.